ಅಮ್ಮ ಈ ಊರಾಗಾದ್ರೂ ನಮಗೆ ಮನೆ ಸಿಗ್ತದೋ ಸಿಗೋಕ್ಕಿಲ್ವೋ ಕಣಮ್ಮ. ನಮ್ಮೂರಾಗಂತೂ ಮನೆ ಸಿಗಲಿಲ್ಲ ಅಮ್ಮ. ಈ ಊರಾಗೂ ಮನೆ ಸಿಗ್ತದೋ ಸಿಗೋಕ್ಕಿಲ್ವೋ. ಆಮೇಕಿಂದ ಸುಮ್ಕೇನಿಯಾ ನಾವೇ ಚೀಪಾಗಿ ಹೋಗ್ಬಿಡ್ತೀವಿ ಕಣಮ್ಮ. ಮನೆ ಬೇಕು ಅಂತಂದರೆ ಏನು ಗೊತ್ತಿಲ್ಲ ಅಂತ ಅನ್ಕೊಬಿಡ್ತಾರೆ ಕಣಮ್ಮ. ಹೀಗೇನಾದರೂ ಬ್ಯಾರೆ ಪಿಲಾನ್ ಮಾಡಮ್ಮ. ಯಾಕೋ ಮಗ ಹಂಗೆ ನೋಡ್ತಾ ಇದೀಯಾ? ಏನು ಆ ಕಡೆ ನೋಡ್ಲಾ? ಅವ್ರನ್ನ ನೋಡಿದ್ರೆ ನನಗೆ ತುಂಬ ಗೊತ್ತಿರೋರು ಅಂತ ಅನ್ನಿಸ್ತೈತೆ. ಅದೇ ನಾನು ಹೇಳ್ತಿದ್ನಲ್ಲ, ನಾನು ಮದುವೆ ಮಾಡ್ಕೊಂಬಿಟ್ಟು ಹೊರಟೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ನಾ ಮನೆ ನೋಡ್ಬಿಟ್ಟು ಅದೇ ಹುಡುಗಿ ಅದೇ ಅವ್ರ ಅಮ್ಮ ಅಂತ ಅನ್ನಿಸ್ತೈತೆ ನನಗೆ. ನೀನು ಜಾಸ್ತಿ ಏನು ಮಾತಾಡೋಕೆ ಹೋಗ್ಬೇಡ. ಸುಮ್ಮನೆ ಹೋಗ್ಬಿಟ್ಟು ಏನು ಎತ್ತ ಅಂತ ವಿಚಾರ ಮಾಡಿಬಿಟ್ಟು ಸುಮ್ಮನೆ ನನಗೆ ಸಿಗ್ನಲ್ ಕೊಡು. ನಾನು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದೇನೋ ಹೇಳ್ತಾ ಇದೆಯಾ ನೀನು ಹೆಂಡ್ತಿನೂ ನಿಮ್ಮ ಅತ್ತೆನಾ? ಅದು ಅವಾಗ ಇವಾಗಲ್ಲ. ಆದರೆ ಅವ್ರು ಏನು ಕಿಲೋಗೆ ಬಂದವ್ರೆ, ಯಾರು ಹುಡಿಕೊಂಡು ಬಂದವ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕಲ್ವಾ? ಇನ್ಯಾರೆಲ್ಲ ಹುಡಿಕೊಂಡು ಬಂದಿರ್ತಾರೆ? ನಿನ್ನೆ ಹುಡಿಕೊಂಡು ಬಂದಿರ್ತಾರೆ. ಅದೆಲ್ಲ ಸಾಧ್ಯನೇ ಇಲ್ಲ. ನನ್ನೆಲ್ಲ ಹುಡಿಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಇವಾಗ ದುಡ್ಡಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೂ ನನ್ನ ಹೆಂಡ್ತಿಗೂ ನಮ್ಮ ಅತ್ತೆಗೆ ಇಬ್ರಿಗೂ ಗೊತ್ತಿಲ್ಲ. ಮಗ ದೊಡ್ಡ ಸೇಡು ಮಗ ನನಗೆ. ಅವಳ ಮೇಲೆ ನಮ್ಮ ಅತ್ತೆ ಮೇಲೆ ದೊಡ್ಡ ಸೇಡು. ನಮ್ಮ ಅಪ್ಪ ಅಮ್ಮನ ಸಾವು ಕಾರಣ ಆಗಿರೋಳು ಈ ಸಾವು ಕಾತಿನೇ. ಈ ಅಮ್ಮನ ಮಾತ್ರ ಸುಮ್ಮನೆ ಬಿಡಬಾರ್ದು. ಈ ಅಮ್ಮ ಇಲ್ಲಿಗೆ ಏನಕ್ಕೆ ಬಂದವಳೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಂಗೆ ಮಾಡು ಸಾಕು. ನೀನು ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಮಾತಾಡಿಸಿ ನನಗೆ ಇನ್ಫಾರ್ಮೇಷನ್ ಕೊಡು. ಅಲ್ಲ ಕಣ, ಸುಮ್ಮನೆ ಇನ್ಫಾರ್ಮೇಷನ್ ತಗೊಂಡು ಏನು ಮಾಡ್ತೀಯಾ? ಏನಾದರೂ ಮಾಡೋದಾದರೆ ಮಾಡ್ಬೋದು. ಸುಮ್ಮನೆ ಇನ್ಫಾರ್ಮೇಷನ್ ಅಂತ ತಗೊಂಡು ಏನೆಲ್ಲ ಮಾಡ್ತೀಯಾ? ಅವ್ರ ಪಾಡ್ಗವ್ರನ್ನ ಬಿಟ್ಬಿಡು. ಸುಮ್ಮನೆ ಯಾಕೆ ಬೇಕು ನಿನಗೆ? ನಿಂಗೆ ಹೇಳಿದ ಅರ್ಥ ಆಗ್ತಿಲ್ವಾ? ನನಗೆ ಅವ್ರ ಮೇಲೆ ಕೋಪ ಐತೆ, ನಾನು ತೀರಿಸ್ಕೋಬೇಕು. ನಮ್ಮ ಅಜ್ಜಿನೂ ಎಷ್ಟು ಅವಮಾನ ಮಾಡಿಬಿಟ್ಟು ಅವಳು ಗೊತ್ತಾ? ಬಾಯಿಗೆ ಬರ್ತೈತೆ ನೋಡು. ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ಸರಿ ಕಣ, ಆಯಿತು. ಮಗಳೇ, ಒಂದು ಕೆಲಸ ಮಾಡೋಣ. ನಾವೇನು ಗತಿ ಇಲ್ಲ, ಗತಿಗೆ ಇಟ್ಬಿಟ್ಟು ಇಲ್ಲಿಗೆ ಬಂದಿದ್ವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಯಾರ ತಗೋನು ಹೇಳ್ಕೊಳೋದು ಬೇಡ. ನಾವು ಸಾವುಕಾರನೇ, ಕೋಟ್ಯಾಧೀಶ್ವರನೇ, ಏನೋ ಒಂದು ಚಿಕ್ಕ ಪ್ರಾಬ್ಲಮಿಗೆ ಬಂದಿದ್ದೀವಿ ಅಂತಲೇ ಮ್ಯಾನೇಜ್ ಮಾಡಬೇಕು. ನಾನು ಈಗಲೇ ಹೇಳಿದ್ದೀನಿ. ಇಲ್ಲ ಅಂದರೆ ಊರಿನ ಜನ ಎಲ್ಲ ನಮ್ಮನ್ನು ಚೀಪಾಗಿ ನೋಡ್ತಾರೆ ಮಗಳೇ, ಚೀಪಾಗಿ ನೋಡ್ತಾರೆ. ಸರಿ ಕಣಮ್ಮ. ಸದ್ಯ ನಮ್ಮೂರವ್ರು ಯಾರೂ ಇಲ್ಲಿ ಇರಲಿಲ್ಲ ಅಂದರೆ ಅಷ್ಟೇ ನೀನೇ ಸಾಕು. ನಮ್ಮೂರರೆಲ್ಲ ಇದ್ಬಿಟ್ರೆ ಅಷ್ಟೇ ನಮ್ಮನ್ನು ಆಡ್ಕೊಂಡು ಹೋಗ್ಬಿಡೋರು. ಅಮ್ಮ ಅತ್ತಿಗೆಗೂ ಅಣ್ಣಂಗೂ ಒಂದು ಗತಿ ಮಾಡ್ಬೇಕಣಮ್ಮ. ಇಲ್ಲೇ ಇದ್ಕೊಂಡು ಒಂದು ಗತಿ ಕಾಣಿಸ್ತೀನಿ. ನೋಡ್ತಾ ಇರೋ ಅಣ್ಣ ಅತ್ತಿಗೆಗೆ ಇಬ್ರಿಗೂ ಒಂದು ಗತಿ ಕಾಣಿಸ್ತೀನಿ ನಾನು. ನನಗೂ ಅಯ್ಯೋ ಈಸು ಮ್ಯಾಲೆ ಕುದೀತಾಯ್ತು ಮಗಳೇ, ಕುದೀತಾಯ್ತೆ. ಆದರೆ ಏನು ಮಾಡ್ತೀಯಾ? ನಮ್ಮನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲಲ್ಲ. ಇತ್ತತೆ ಟೈಮ್ ಬರ್ತದೆ, ನೋಡ್ತಾ ಇರೋ. ಎಂಥ ಟೈಮ್ ಬರ್ತದೆ ಅಂದರೆ ಅಂಥ ಟೈಮ್ ಬರ್ತದೆ. ಕಾಯ್ಕೊಂಡಿರೋಣ ನೋಡು. ದುಡ್ಡೈತೆ ಹೆಂಗೋ ನಿಮ್ಮ ಅಣ್ಣ ಸದ್ಯ ದುಡ್ಡನ್ನು ಕೊಟ್ಟೋನೆ. ಆ ದುಡ್ಡಾಗೆ ಹೆಂಗೋ ಉಣ್ಕೊಂಡು ತಿನ್ಕೊಂಡು ಸ್ವಲ್ಪ ದಿನ ಇರೋಣ. ಆಮೇಕಿಂದ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ಅಷ್ಟರೊಳಗಡೆ ನೀನು ಒಂದೊಳ್ಳೆ ಹುಡುಗನ ನೋಡ್ಕೊಂಬಿಟ್ಟು ಮದುವೆ ಮಾಡ್ಕೊಳೋದು ಕಲ್ತ್ಕ. ಸರಿ ಕಣಮ್ಮ, ಆಯಿತು. ಯಾರು ನೀವು? ಇಲ್ಲೇನು ಮಾಡ್ತಾ ಇದ್ದೀರಾ? ನೀವು ನಮ್ಮೂರವ್ರ ಥರ ಕಾಣಿಸ್ತಿಲ್ವಲ್ಲ? ನಾವು ನಿಮ್ಮೂರಲ್ಲಪ್ಪ, ನಾವು ಇಲ್ಲೇನೇ ಪಕ್ಕದೂರರು. ಅದು ಸುಮ್ಮನೆ ಬಂದಿದ್ವಿ. ಅಯ್ಯೋ, ಸುಮ್ಮನೆ ಬಂದಿದ್ರಾ? ಏನಾದರೂ ಸಹಾಯ ಮಾಡಬೇಕಾ? ಹೇಳಿ, ಏನಾದರೂ ಸಹಾಯ ಮಾಡ್ತೀನಿ. ಅದು ಆ್ಯಕ್ಚುಲಿ ನಮಗೊಂದು ಮನೆ ಬೇಕಿತ್ತು. ಏನು, ನಿಮ್ಗೊಂದು ಮನೆ ಬೇಕಿತ್ತಾ? ಮನೆನಾ? ಏನಕ್ಕೆ? ನೀವು ಈ ಊರಾಗ ಮನೆ ಹುಡ್ಕಕ್ಕೆ ಬಂದ್ರಾ ಇಲ್ಲ ಮನೆ ಕೊಂಡ್ಕೊಳಕ್ಕೆ ಬಂದ್ರಾ? ಏನಕ್ಕೆ ಬಂದ್ರಿ? ಅಯ್ಯೋ, ನಮ್ಗೆ ಯಾಕಪ್ಪ ಮನೆ? ನಾವೇನೇ ನೀವು ಊರಿಗೆ ಸಾವುಕಾರು. ನಮ್ಗೇನು ಮನೆ ಅವಶ್ಯಕತೆನಿಲ್ಲ. ನಮ್ಮ ಮನೆ ಒಳಗಡೆ ಕಾಗೆ ನುಗ್ಬಿಟ್ಟಿತ್ತು. ಕಾಗೆ ಮನೆ ಒಳಗಡೆ ನುಗ್ಗಿದ್ರೆ 3 ರಿಂದ 6 ತಿಂಗಳು ಮನೆ ಬಿಡಲೇಬೇಕು ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳಿದ್ರು. ಅದಕ್ಕೆ ಇನ್ನೇನು ಮಾಡೋಣ, ನಮ್ಮೂರಾಗಿರೋ ಬೇಜಾರು. ಅದು ಪಕ್ಕದೂರಾಗನ ಯಾವ್ದಾನ ಒಂದು ಮನೆಗೆ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಮಗೊಂದು 6 ತಿಂಗಳು ಇರೋಕ್ಕೆ ಯಾವ್ದಾನ ಚಿಕ್ಕ ಮನೆ ಸಿಕ್ಬಿಟ್ರೆ ಸಾಕು ಕಣಪ್ಪ. ಪುರೋಹಿತರು ಹೇಳ್ದಂಗೆ ಹೆಂಗೋ ಒಂದು 6 ತಿಂಗಳು ದೂರ ಇರ್ತೀವಿ. ನಮ್ಗೇನು ಕಮ್ಮಿ ಇಲ್ಲ. ನಾವು ಚೆನ್ನಾಗಿದ್ದೀವಿ, ಮನೆ ಕಡೆ ಎಲ್ಲ ಚೆನ್ನಾಗಿ ಬೆಳೆದೋರೇನೆ. ಅದೇ ಕಾಗೆ ನುಗ್ಗಿರೋದಕ್ಕೆ ಮನೆ ಒಳಗೆ ಬಿಡಬೇಕಾಯ್ತು. ಓ, ನಿಮಗೆ ಮನೆ ತಾನೇ ಬೇಕು? ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಮನೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ನೋಡಿ, ಅಲ್ಲಿ ಜಗಲಿ ಇದೆಯಲ್ಲ, ಅಲ್ಲಿ ಕುಂತ್ಕೊಂಡಿರಿ. 5 ನಿಮಿಷ ನಾನು ಬಂದುಬಿಡ್ತೀನಿ, ಸರಿನಾ? ನಿಮಗೆ ಮನೆಯೆಲ್ಲ ಹುಡುಕೊಳ್ಳೋ ಜವಾಬ್ದಾರಿ ನಮ್ಮದು. ನೀವು ಇಷ್ಟೊಂದು ಸಾವುಕಾರು ಎಲ್ಲ ಹೇಳ್ತಾ ಇದ್ದೀರಾ. ಒಂದು ಚಿಕ್ಕ ಮನೆ ಆದರೂ ಪರವಾಗಿಲ್ಲ ನಿಮಗೆ? ಚಿಕ್ಕ ಮನೆ ಆದರೂ ಪರವಾಗಿಲ್ಲಪ್ಪ. ನನಗೆ ಚಿಕ್ಕ ಮನೆ ಆದರೂ ಪರವಾಗಿಲ್ಲ. ಸ್ವಲ್ಪ ಬಾಡಿಗೆ ಕಡಿಮೆ ಇದ್ರೇ ಸಾಕು. ಯಾಕಂದರೆ ನಾವೇನು ಯಾವಾಗೂ ಇಲ್ಲಿರಲ್ಲ, ನಮ್ಮೂರಿಗೆ ಹೋಗ್ಬೇಕಲ್ವಾ? ಹೋ, ಅಷ್ಟೇ ತಾನೇ. ಸರಿ, ನಾನು ಹುಡುಕೊಡ್ತೀನಿ. ನೀವು ಅಲ್ಲಿ ಕುಂತ್ಕೊಂಡಿರಿ ಹೋಗ್ಬಿಟ್ಟು, ಸರಿನಾ? ಇಲ್ಲಿ ಸುಮ್ಮನೆ ಬಿಸಿಲು ಜಾಸ್ತಿ. ನೀವು ಅಲ್ಲಿ ಕೂತ್ಕೊಂಡಿರಿ, ನಾನು ಬರ್ತೀನಿ, ಮನೆ ಹುಡುಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ತುಂಬ ಥ್ಯಾಂಕ್ಸ್, ನಿಮ್ಮಿಂದ ತುಂಬಾ ಹೆಲ್ಪ್ ಆಯಿತು. ಹ್ಞೂ ಕಣಪ್ಪ, ನಿನ್ನಿಂದ ಭಾಳ ಹೆಲ್ಪ್ ಆಯಿತು. ಪರವಾಗಿಲ್ಲ. ನೀವು ಹೋಗಿರಿ ಮಗಳೇ. ಬಾ, ಹೆಂಗೋ ಊರಿಗೆ ಬಂದ ತಕ್ಷಣ ನೀ ಯಾರೊಬ್ರು ಮನೆ ಹುಡುಕೊಡ್ತೀನಿ ಅಂತ ಹೇಳ್ತಾರಲ್ಲ. ನಮ್ಮ ಅದೃಷ್ಟವೇ ಸರಿ. ನಡಿ ಹೋಗನಿ. ಕೇಳ್ದೇನೋ? ಹೂ ಕಣ್ಲ, ಕೇಳಿದೆ. ಅವಳು ಹೇಳ್ತಾಳ ಅಯ್ಯಮ್ಮನೋ, ನಾವು ಊರಿಗೇನೆ ಸಾವುಕಾರರು, ನಮ್ಮ ಮನೆಗೆ ಕಾಗೆ ನುಗ್ಬಿಟ್ಟೈತೆ, ಅದಕ್ಕೇನೆ 6 ತಿಂಗಳು ಮನೆ ಬಿಡ್ರಿ ಅಂತ ಪುರೋಹಿತರು ಹೇಳೋರೆ. ಅದಕ್ಕೆ ನಾವು ಮನೆ ಬಿಡಬೇಕು. ಅದಕ್ಕೆ ಯಾವುದಾದ್ರೂ ಒಂದು ಮನೆ ಇದ್ರೆ ನೋಡಿ ಹೇಳಿ ಅಂತ ಹೇಳ್ಬಿಟ್ಟು ಬಂದು ಕೇಳಿದ್ರು. ಏನು ಮನೆ ಕಾಗೆ ನುಗ್ಗೈತಂತ? ಹೇ, ಈ ಅಮ್ಮ ಯಾಕೋ ಡವ್ ಮಾಡ್ತಾಳೆ ಅಂತ ಅನ್ನಿಸ್ತಾಯ್ತು ಕಣ ನನಗೆ. ಏ ಪಾಪ, ಡವ್ವಿ ಅಂತ ಮಾಡ್ತಾಳಲ್ಲ, ಎಂಥದ್ದು ಮಾಡ್ತಿಲ್ಲ. ನನಗೇನು ಕೇಳೋರು ಹೇಳೋರು ಯಾರಿಲ್ಲ ಅನ್ಕಂಡ. ಸರಿ ಇರು, ಐಶು ಅಕ್ಕಂಗೆ ಫೋನ್ ಮಾಡಿ ಕೇಳ್ತೀನಿ. ಐಶು ಅಂದರೆ ಅವಳೆಲ್ಲ ನನ್ನ ಹೆಂಡ್ತಿ, ಅವರ ಅದಕ್ಕೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿರು. ಕೇಳೊಂದ್ಸಲ ರಿಂಗ್ ಆಗ್ತಾ ಇತ್ತು ಕಣೋ, ಕೇಳ್ತೀನಿರು. ಹಲೋ ಅಕ್ಕ, ನಾನು ಶಿವ. ಓ ಹೇಳಪ್ಪ ಅಕ್ಕ,
ನಿಮ್ಮ ಮನೆ ಒಳಗಡೆ ಕಾಗೆ ನುಗ್ಬಿಟ್ಟಿತ್ತಂತೆ. ಏ ಸುಮ್ಕಿರಪ್ಪ, ತಮಾಸೆ ಮಾಡಕ್ ಹೋಗ್ಬೇಡ. ಇರ 2 ಕಾಗೆಗಳು ಮನೆ ಬಿಟ್ಬಿಟ್ಟು ಹೋಗವೆ ಅಂತಂದ್ರೆ ಕಾಗೆ ನುಗ್ತು ಅಂತ ಹೇಳ್ತಿದ್ಯಲ್ಲ. ಅಲ್ಲಕ್ಕ, ಇಲ್ಲಿ ನಮ್ಮ ಪಕ್ಕದವ್ರಿಗೆ ನಿಮ್ಮ ಅತ್ತೆನೂ ನಿಮ್ಮ ನಾದ್ನಿ ಇಬ್ರು ಇಲ್ಲಿ ಬಂದ್ಬಿಟ್ಟವ್ರೆ. ಏನದು ನಮ್ಮ ಮನೆ ಕಾಗೆ ನುಗ್ಬಿಟ್ಟೈತಿ, 6 ತಿಂಗಳು ಮನೆ ಬಿಡಬೇಕು, ಅದಕ್ಕೆ ಮನೆ ಬೇಕು ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬಂದ್ಬಿಟ್ಟವ್ರೆ. ಓ ಅಲ್ಲಿಗೆ ಬಂದ್ಬಿಟ್ವಾ? ನಾಟಕ ನೋಡು. ಅದೇನೋ ಅಂತಾರಲ್ಲ, ಜಟ್ಟಿ ಜಾರಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಕ್ಯಾಟಗರಿ ಅವ್ರದ್ದು. ಅವ್ರ ಬಾಯಿಗೆ ಮುಣ್ಣಾಕ ನಾನು ನನ್ನ ಗಂಡ ನಮ್ಮ ಮಾವ ಎಲ್ಲ ಸೇರ್ಕೊಂಡು ತುಬುಕ್ ಅಂತ ಹೇಳ್ಬಿಟ್ಟು ಮಕ್ಕೋಗೋದ್ಬಿಟ್ಟು ಈಚೆ ಕಡೆಗೆ ಹಾಕಿದೀವಿ. ಓ ಹಂಗಾರ ಮನೆ ಬಿಟ್ಬಿಟ್ಟು ಕಳ್ಸಿದಿರೋ? ಮತ್ತೆ ಮನೆ ಬಿಟ್ಬಿಟ್ಟು ಕಳ್ಸಿದೀವಿ ಆ ಮೂದೇವಿಗಳನ್ನ. ಮಾಡ ಅಲ್ಕ ಕೆಲ್ಸಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮನ್ನೇ ನೀ ಸಾಯ್ಸಾಕೊಳ್ತಿದ್ವಲ್ಲ, ಅದಕ್ಕೆ ಮನೆಯಿಂದ ಈಚೆ ಕಡೆಗೆ ಹಾಕಿರೋದು ನನ್ನ ಗಂಡ. ಅಲ್ಲಿ ಬಿದ್ದವ. ಅಯ್ಯೋ ಅವ್ರಿಗೆ ನೆಳ್ಳನ್ವೇ ಸೋಕ್ಸ್ಕೊಳಕ್ ಹೋಗ್ಬೇಡ, ದರಿದ್ರ ಬಂದ್ಬಿಡ್ತದೆ. ಹೆಂಗನ ಬಿದ್ದು ಸಾಯ್ಲಿ ಕಣಪ್ಪ. ಸರಿ ಅಕ್ಕ, ಆಯ್ತು ಹೇಳಿ. ಕೇಳಬೇಕಿತ್ತು, ಅದಕ್ಕೆ ಕೇಳಿದೆ ಅಷ್ಟೇನೆ. ಓ ಸರಿ ಕಣಪ್ಪ, ಆಯ್ತು ಹುಷಾರು. ಅವು ಬೇಕಾರೆ ಒಂಚೂರು ದುಡ್ಡು ಸಂಪಾದನೆ ಮಾಡಿದೆ ಅಂತ ಗೊತ್ತಾಗ್ಬಿಟ್ರೆ ಹಿಂದೆನೆ ಬಂದ್ಬಿಡ್ತವೆ. ಹಂಗೆ ಶಿವ 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 ಅನ್ಕೊಂಡು ಯಾಕಬೇಕು? ಸರಿ ಅಕ್ಕ ಆಯ್ತು. ನಾನು ಹೇಳಿಲ್ವಾ? ಖತರ್ನಾಕು ಅಂದರೆ ಖತರ್ನಾಕು ಅಂತ ಹೇಳ್ಬಿಟ್ಟು, ಎಂಥದ್ದು ನುಗ್ಗಿಲ್ವಂತ ಮನೆ, ಕಾಗೆ ನುಗ್ಗಿಲ್ವಂತೆ, ಏನಿಲ್ವಂತೆ, ಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ಕಿಡ್ನಾಪ್ ಮಾಡೋದು ಅದು ಇದು ಮಾಡಿಸಿದ್ಲೇಳ ಅವಾಗ ಒಂದ್ಸಲ. ಅದಕ್ಕೆ ಜುಟ್ಟಿಟ್ಕೊಂಡು ಮನೆಯಿಂದ ಇಬ್ರು ಈಚೆ ಕಡೆಗೆ ಹಾಕಿರೋದು. ಅಯ್ಯೋ ಖತರ್ನಾಕು, ನನ್ನೇನೇ ನುಮ್ಸಕ್ ನೋಡ್ಬಿಟ್ಟಲ್ಲ ಇವರು. ನೀನು ಇನ್ನವ್ರನ್ನ ಏನು ನೋಡಿದ್ಯಾ? ಅಮ್ಮ ಮಗಳು ಇಬ್ರು ಖತರ್ನಾಕು. ಸ್ವಲ್ಪ ಹುಷಾರಾಗಿರ್ಬೇಕು. ಮರ್ತೋ ಏನಿಲ್ಲ, ಬುಡ ಸಮೇತ ಕಿತ್ತಾಕ್ಬಿಡ್ತಾರೆ. ನಿಂಗೆ ಇನ್ನೂ ಗೊತ್ತಿಲ್ಲ. ಅಪ್ಪ, ನಾನು ಇವರಿಂದ ದೂರ ಇದ್ದೀನಲ್ಲ ಅಷ್ಟೇ ಸಾಕು. ಆದರೆ ಇವ್ರಿಗೊಂದು ಗತಿ ಕಾಣಿಸೋ ತನಕ ಬಿಡಲ್ಲ ಕಣ. ನಮ್ಮ ಅಜ್ಜಿ ಹೇಳ್ತಾ ಇತ್ತು, ನಿಮ್ಮ ಮನೆ ಚೀಪಾಗೈತೆ, ನಿಮ್ಮ ಮನೆ ಗುಡಿಸ್ಲು ಮನೆ, ಈ ಮನೆಗೆ ಹೆಂಗಿರೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಲಂತೆ. ಅದಕ್ಕೆ ಇವಾಗ ಅಂಥ ಮನೆಗೇ ಇವ್ರು ಇರಬೇಕು, ಆ ಥರ ಮಾಡಬೇಕು. ನೋಡೋ, ನಿಮ್ಮದೇ ಒಂದು ಹಳೆ ಮನೆ ಇತ್ತಲ್ಲ, ಕರ್ಕೊಂಡೋಗ್ಬಿಟ್ಟು ಅಲ್ಲೇನೆ ಬಾಡಿಗೆ ಅಂತ ಹೇಳ್ಬಿಟ್ಟು ಬಿಡು. ಅವಳ ಕಣ್ಣು ಮುಂದೆನೇ ನಾನೇ ಹೆಂಗೆ ತೋರಿಸ್ತೀನಿ, ಉರಿಸ್ತೀನಿ ಅವಳಿಗೆ. ಅಂದರೆ ಅವಳ ಕಣ್ಣು ಮುಂದೆನೇ ಬೇಕಾದ್ರೆ ಇನ್ನೊಂದು ಮದುವೆ ಮಾಡ್ಕೊಂಡು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇವಳು ಬೀದಿಗೆ ಬಿದ್ದವಳಲ್ಲ, ಹಿಂಗೆ ಬೀದಿನಾಗೆ ಇರಲಿ. ನಾನು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮನೆಗೆ ಕರ್ಕೊಂಡೋಗ್ಬಿಟ್ಟು ಹಳೆ ಮನೆಗೆ ಕರ್ಕೊಂಡೋಗ್ಬಿಡು. ಬಾಡಿಗೆನೂ ಇಸ್ಕ ಬಿಡಬೇಡ. ಮುಂದೆಲ್ಲ ನಾನು ನೋಡ್ಕೊತೀನಿ. ಸರಿ ಕಣೋ, ಫ್ರೆಂಡು ಅಂದಮೇಲೆ ಇಷ್ಟು ಸಹಾಯ ಮಾಡಿದಂಗೆ ಆಗ್ತಿರ್ತೀನ ಹೇಳು. ಸರಿ, ನಾನು ನಿಂಗೆ ಸಹಾಯ ಮಾಡ್ತೀನಿ ಬಿಡು. ಹಾಗೆ ಮಾಡ್ತೀನಿ. ಮರಿಬೇಡ, ನಿಮ್ಮ ಹಳೆ ಮನೆಗೇ ಕರ್ಕೊಂಡೋಗ್ಬಿಡು. ಗೊತ್ತಾಗಲಿ ಅಲ್ಲೇನೆ. ಸರಿನಾ? ಹಾಗೇನೆ ನನ್ನ ವಿಷಯ ಏನು ಮಾತಾಡೋಕೆ ಹೋಗ್ಬೇಡ. ಅವರು ಹೆಂಗವ್ರು ಹಂಗೆ ಬಿಟ್ಬಿಡವ್ರನ್ನ. ಸರಿ ಆಯಿತು ಬಿಡೋ, ನೀನು ಹೇಳೋದೆಚ್ಚ, ನಾನು ಕೇಳೋದೆಚ್ಚ. ಸರಿ, ನೀನೇನು ತಲೆ ಕೆಡಿಸ್ಕೊಬೇಡ, ನಮ್ಮ ಮನೆ ಕರ್ಕೊಂಡೋಗ್ಬಿಡ್ತೀನಿ. ಸರಿ ಕಣ, ಆಯಿತು. ಲೇ ಸಾವ್ಕತಿ, ನಿನ್ನ ದುರಂಕಾರ ಇನ್ನೂ ಹೊರಕಿಲ್ಲ ಅಲ್ವಾ? ನಿನ್ನ ಮಗಳು ನನ್ನೇ ಬಿಟ್ಬಿಟ್ಟೋದ್ಲಲ್ವಾ ಗುಡಿಸ್ಲು ಅಂತ ಹೇಳ್ಬಿಟ್ಟು, ಅವಳು ಕಣ್ಣು ಮುಂದೆನೇ ಹೆಂಗೆ ಮದುವೆ ಮಾಡ್ಕೊತೀನಿ ಅಂತ ನೋಡ್ತಾ ಇರು. ಇದೇನೇನೆ ಮನೆ ಒಂಥರ ಅರಮನೆ ಇದ್ದಂಗೆನೇ ನಮ್ಗಂತೂ. ಮೊದಲೆಲ್ಲ ನಾವು ಇಲ್ಲಿದ್ವಿ, ಇವಾಗ ನಾವೆಲ್ಲನೂ ಇಲ್ಲ, ಹೊಸ ಮನೆ ಕಟ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಇರಂಗಿದ್ರೆ ನೀವು ಮನೆಗಿರ್ರಿ. ಮತ್ತೆ ನೀವು ಇಡೀ ಊರೆಲ್ಲ ಹುಡ್ಕಿದ್ರೂ ಒಂದು ಮನೆಯೂ ಸಿಗಲ್ಲ. ಯಾಕಂದರೆ ಹಳ್ಳಿನಾಗ ಮನೆಗಳು ಯಾರನ್ನೂ ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಕಟ್ಟಿರಲ್ಲ. ಇರೋದಿಂದ ಒಂದು ಮನೆ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಅಮ್ಮ, ಇದೇನಮ್ಮ ಕಿತ್ತೋದು ಗುಡಿಸ್ಲು ಕಣಮ್ಮ ಇದು. ಈ ಗುಡಿಸ್ಲುನಾಗ ಯಾರಮ್ಮ ಇರ್ತಾರೆ? ಚೀ ಚಿ ಚಿ ಚಿ, ನನಗಂತೂ ಒಂದು ಕ್ಷಣನೂ ಇಂಥ ಗುಡಿಸ್ಲುನಾಗ ಇರೋಕ್ಕಾಗಲ್ಲ ಕಣಮ್ಮ. ಮಗಳೇ, ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕು ಮಗಳೇ. ನಮ್ಮ ಹತ್ರ ಜಾಸ್ತಿ ದುಡ್ಡು ಇಲ್ಲ. ನೀನು ಎಷ್ಟು ಹುಡುಕಿದ್ರು ಮನೆಯೂ ಸಿಗೋಕ್ಕಿಲ್ಲ. ಆಮೇಲೆ ರಾತ್ರಿ ನಾವು ನಡಿ ರೋಡಾಗ ಮನೆ ಕಬೇಕಾಯ್ತದೆ. ನಿನಗೂ ಗೊತ್ತಲ್ವ ನಮ್ಮ ಕಷ್ಟ ಏನು ಅಂತ ಹೇಳ್ಬಿಟ್ಟು ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಈ ಗುಡಿಸ್ಲುನಾಗೆ ಒಂದು 2 ದಿನ ಇರೋಣ. ಆದ್ರೂ ಅಮ್ಮ, ಈ ಮನೆಯಾಗಿರ್ಬೇಕು ಅಂತಂದರೆ ಹೆಂಗೈತೆ ನೋಡಮ್ಮ, ದೇವ್ದ ಮನೆ ಇದ್ದಂಗೆ. ಅಯ್ಯೋ, ಯಾಕೆ ಯೋಚನೆ ಮಾಡ್ತಾ ಇದ್ರಲ್ಲ? ನಿಮ್ಗೆ ಮನೆ ಇಷ್ಟ ಆಯ್ತಾ ಇಲ್ವಾ? ಮೊದಲೇ ನಾವು ಸಾವುಕಾರಲ್ವಾ? ಅದು ನಾವು ಮೊದಲೇ ಸಾವುಕಾರು. ಮೊದಲಿಂದನೂ ನಾವೆಲ್ಲ ಜಾಸ್ತಿ ದೊಡ್ಡ ದೊಡ್ಡ ಮನೆಗೆ ನೀ ಬೆಳೆದು ಬಂದಿರೋದಲ್ವಾ? ಅದಕ್ಕೆ ನನ್ನ ಮಗಳು ಈ ಮನೆ ನೋಡ್ಬಿಟ್ಟು ಹೊಸಿ ಸಾಕಾಗೋಗ್ಬಿಟ್ಟವಳೆ. ನನಗೆ ನಿಮ್ಮ ಮನೆ ಚೆನ್ನಾಗೈತೆ ಅಂತ ದೊಡ್ಡ ಮನೆ ಇದ್ದು ಬೇಜಾರಾಗೋಗ್ಬಿಟ್ಟೈತೆ. ನನಗೂ ಇಂಥ ಗುಡಿಸ್ಲು ಮನೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಭಾಳ ಆಸೆ ಇತ್ತು ಭಾಳ ದಿನದಿಂದ. ಆದರೆ ಏನು ಮಾಡೋಣ, ದುಡ್ಡೆಲ್ಲ ಇರೋರು ಯಾರಿಂತ ಗುಡಿಸ್ಲುನಾಗಿರ್ತಾರೆ ಹೇಳಿ. ಆದರೆ ಇವಾಗ ದೇವರೇ ನೀವು ಒಂದು ಚಾನ್ಸ್ ಕೊಟ್ಬಿಟ್ಟವನೆ. ಒಂದು ಕಿತ ನೋಡ್ರಿ, ಗುಡಿಸ್ಲು ಮನೆಯಾಗಿರ್ರಿ, ಹಂಗಿರ್ತದೆ ಅಂತ ಹೇಳ್ಬಿಟ್ಟು. ಗುಡಿಸ್ಲೆಲ್ಲ ಭಾಳ ಸಂದಕೈತೆ ಕಣಪ್ಪ, ಭಾಳ ಸಂದಕೈತೆ. ನಾವು ಇದೇ ಮನೆಗೆ ಇರ್ತೀವಿ, ನಿಮಗೆ ತಿಂಗಳ ಬಾಡಿಗೆನೂ ಕಟ್ತೀವಿ. ಇವನ್ ತಲೆ ಕೆಡಿಸ್ಕೊಬೇಡಿ. ನನಗಂತೂ ಗುಡಿಸ್ಲು ಭಾಳ ಇಷ್ಟ ಆಯಿತು. ನನ್ನ ಮಗಳಿಗೂ ಅಷ್ಟೇ ಅಲ್ವೇನೆ? ಸರಿ, ಹಾಗಾದ್ರೆ ನೀವು ಆರಾಮಾಗಿ ಇಲ್ಲೇ ಇರ್ರಿ, ಯಾರು ನಿಮ್ಮನ್ನೇನು ಕೇಳಲ್ಲ. ಸರಿನಾ? ಆರಾಮಾಗಿರ್ರಿ. ತಿಂಗಳ ಬಾಡಿಗೆ ಒಂದು 400 ರೂಪಾಯಿ ಕೊಟ್ಬಿಟ್ರೆ ಸಾಕು. ಅದ್ರ ಮೇಲೆ ಇನ್ನೇನು ಬೇಡ. ಪಾತ್ರೆ ಸಾಮಾನೆಲ್ಲ ನಮ್ಮವೇ, ಹಳೆ ಪಾತ್ರೆ ಸಾಮಾನೆಲ್ಲ ನಮ್ಮಮ್ಮ ಇಲ್ಲೇ ಬಿಸಾಕ್ಬಿಟ್ಟೈತೆ. ಇವನೇ ಉಪಯೋಗಿಸ್ಕೊಂಡು ನೀವು ಅಡುಗೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸರಿ, ನಾನು ಬರ್ತೀನಿ. ಸರಿ ಕಣಪ್ಪ. ಅಮ್ಮ, ಇದು ಒಂದು ಮನೆನಾ? ಇದನ್ನ ಯಾರಾದರೂ ಮನೆ ಅಂತ ಅಂತಾರ? ತೂ ಮಗಳೇ, ಹಂಗೆಲ್ಲ ಅನ್ಕೋಬೇಡ. ನಾನು ನಿಮ್ಮ ಅಪ್ಪನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ತವ್ರ ಮನೆ ಹಿಂಗೇನೆಯ ಇದ್ದಿದ್ದು. ನಿಮ್ಮ ಅಪ್ಪನ ಮದುವೆ ಮಾಡ್ಕೊಂಡ್ಮೇಲೆ ನಾನು ಹೆಂಗೆ ಸಾವುಕಾತಿ ಅದೇ ನೋಡು, ಹಂಗೇನೆಯ ನೀನು ಇವಾಗ ಈ ಗುಡಿಸ್ಲು ಮನೆಗೇನೆಯ ಇರು. ನೀನು ಒಳ್ಳೆ ಹುಡುಗನ ನೋಡ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ನೀನು ದೊಡ್ಡ ಸಾವುಕಾತಿ ಥರನೇ ಆಯ್ತೀಯಾ. ಈ ಗುಡಿಸ್ಲು ಮನೆಗೆಲ್ಲ ಬೇಜಾರು ಮಾಡ್ಕೋಬೇಡ. ನೀನು ನೋಡೋಕೆ ಸಂದಕ್ಕಿದ್ಯಾ, ಯಾರನ್ನ ಒಳ್ಳೆ ಹುಡುಗನೇ ಬಂದ್ಬಿಟ್ಟು ನೀನು ಮದುವೆ ಮಾಡ್ಕೊತಾನೆ. ಏನು ಕತೆನೋ, ನನಗಂತೂ ಈ ಮನೆಗಿರಕ್ಕೆ ಆಯ್ತಿಲ್ಲ ಅಷ್ಟೇನೆಯ, ಬೇಜಾರಾಯ್ತೈತೆ. ಏನು ಮಾಡೋಕ್ಕಾಗಲ್ಲ ಮಗಳೇ, ಹುಸಿ ಅಡ್ಜಸ್ಟ್ ಮಾಡ್ಕೋಬೇಕು ಇದೇ ಮನೆಗೇನೆಯ. ಸರಿ ಬಿಡು, ಆಯಿತು.